ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದು ನನ್ನ ಕೊನೆಯ ಅವಧಿಯ ಚುನಾವಣೆ ಮತ್ತು ನಾನು ಮುಂದುವರಿಯೋದಿಲ್ಲ ಮುಂದಿನ ಟರ್ಮ್ನಲ್ಲಿ ಅನ್ನುವಂಥದ್ದು ಹೇಳಿದ್ದಾರೆ. ಹೀಗಾಗಿ ತನ್ನ ಉತ್ತರಾಧಿಕಾರಿಯ ತಯಾರಿಯಲ್ಲಿ ಮುಖ್ಯಮಂತ್ರಿಯವರು ತೊಡಗಿದ್ದಾರಾ ಅನ್ನುವಂಥ ಒಂದು ಚರ್ಚೆ ರಾಜಕೀಯ ಅಂಗಳದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದರೆ ತಮ್ಮ ಮೊಮ್ಮಗನಿಗೆ ರಾಜಕೀಯ ಪಾಠವನ್ನ ಮುಖ್ಯಮಂತ್ರಿಗಳು ಹೇಳಿಕೊಡ್ತಾ ಇದ್ದಾರಾ? ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ನಡೆ. ರಾಜಕೀಯ ಉತ್ತರಾಧಿಕಾರಿಗೆ ಈಗಿನಿಂದಲೇ ಸಿಎಂ ಕಸರತ್ತು ನಡೆಸ್ತಾ ಇದ್ದಾರಾ? ತಮ್ಮ ರಾಜಕೀಯ ಅವಧಿ ನಂತರ ಉತ್ತರಾಧಿಕಾರಿ ಯಾರು ಅನ್ನುವಂಥ ಪ್ರಶ್ನೆಗೆ ಒಂದು ತಯಾರಿ ನಡೆಸ್ತಾ ಇದ್ದಾರೆ. ಧವನ್ ರಾಕೇಶ್ಗೆ ರಾಜಕೀಯ ಪಟ್ಟ ಕಟ್ಟೋದಕ್ಕೆ ಕಸರತ್ತು ನಡೆಸಲಾಗ್ತಾ ಇದೆಯಾ? ಮುಖ್ಯ ವೇದಿಕೆ ಕಾರ್ಯಕ್ರಮಗಳಲ್ಲಿ ಧವನ್ ರಾಕೇಶ್ ಇತ್ತೀಚೆಗೆ ಪ್ರತ್ಯಕ್ಷ ಆಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಧವನ್ ಕಣಕ್ಕೆ ಇಳಿತಾರಾ? ಯತೀಂದ್ರ ಇದ್ರೂ ಕೂಡ ಯುವ ನಾಯಕನ ತಯಾರಿಗೆ ಮುಖ್ಯಮಂತ್ರಿಗಳು ಆದ್ಯತೆ ಕೊಡ್ತಾ ಇದ್ದಾರೆ, ಸಿದ್ಧತೆ ನಡೆಸ್ತಾ ಇದ್ದಾರೆ. 2028ರ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ತಂತ್ರ ಹುಡುಕ್ತಾ ಇದ್ದಾರಾ? ಹೀಗಾಗಿಯೇ ಮುಖ್ಯ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯನವರ ಹಿರಿಯ ಪುತ್ರನ ಮಗ ಧವನ್ ರಾಕೇಶ್ ಅವರು ಈಗಾಗಲೇ ಹಲವು ಬಹುಮುಖ್ಯ ವೇದಿಕೆ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಜನರತ್ತ ಕೈ ಬೀಸೋದು, ನಮಸ್ಕಾರ ಮಾಡೋದು, ಗುರುತಿಸ್ಕೊಳ್ಳುವಿಕೆ ಇದೆಲ್ಲವೂ ಕೂಡ ಇದು ರಾಜಕೀಯವಾಗಿ ತಮ್ಮ ಒಂದು ನೆಲೆಯನ್ನು ಕಟ್ಕೊಳ್ಬೇಕು ಅಂತ ಹೇಳಿದಾಗ ಇದೆಲ್ಲವೂ ಕೂಡ ತಯಾರಿ ಬೇಕೇ ಬೇಕಾದಂಥದ್ದು. ಆ ಒಂದು ತಯಾರಿಯಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಮೊಮ್ಮಗನನ್ನು ತಯಾರು ಮಾಡ್ತಾ ಇದ್ದಾರಾ? ಎಲ್ಲ ಪಾಠವನ್ನು ರಾಜಕೀಯ ಪಟ್ಟ ಕಟ್ಟೋದಕ್ಕೆ ಮುಂದಿನ ಅವಧಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಹೇಗಿದ್ದರೂ ಮುಖ್ಯಮಂತ್ರಿಗಳು ಭಾಗಿಯಾಗೋದಿಲ್ಲ. ಅವರಿಗಾಗಲೇ ಬಹಳಷ್ಟು ಸರ್ತಿ ಹೇಳಿದ್ದಾರೆ ಇದು ನನ್ನ ಕಡೆಯ ಅವಧಿ ಅಂತ. ಹೀಗಾಗಿ ತನ್ನ ಮುಂದಿನ ಉತ್ತರಾಧಿಕಾರಿಯನ್ನು ನೋಡ್ಕೊಳ್ಬೇಕಲ್ಲ. ಅವರ ಭದ್ರಕೋಟೆಯಲ್ಲಿ ಅವರು ಕೂಡ MLA ಆಗಬೇಕು, ಬೇರೆ ಬೇರೆ ಒಂದಷ್ಟು ಪೋಸ್ಟ್ಗಳನ್ನು ಅಲಂಕರಿಸಬೇಕಾಗುತ್ತೆ ರಾಜಕೀಯವಾಗಿ. ಇದೆಲ್ಲವೂ ಕೂಡ ಸಹಜವಾದಂಥ ಈ ಒಂದು ರಾಜಕಾರಣದ ಕುಟುಂಬಗಳಿದ್ದಾಗ ಬರುವಂಥದ್ದು. ಹೀಗಾಗಿ ತನ್ನ ಮೊಮ್ಮಗ ರಾಕೇಶ್ ಧವನ್ ಏನಿದ್ದಾರೆ ಅವರನ್ನು ಈಗಾಗಲೇ ಒಂದು ತಯಾರಿಯಲ್ಲಿ ಅವರೊಟ್ಟಿಗೆ ಹಲವು ವೇದಿಕೆ ಕಾರ್ಯಕ್ರಮಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಸಾರ್ವಜನಿಕವಾಗಿ ನಾವು ಬಿಹೇವ್ ಮಾಡಬೇಕು, ಹೇಗೆ ನಡ್ಕೊಳ್ಬೇಕಾಗತ್ತೆ ಜನಗಳ ಜೊತೆಗೆ, ಜನರೊಂದಿಗೆ ಸಂಪರ್ಕವನ್ನು ಹೇಗೆ ಬೆಳೆಸ್ಕೊಳ್ಬೇಕು, ಗ್ರೌಂಡ್ ಲೆವೆಲ್ನಲ್ಲಿ ಹೇಗೆ ಹೆಸರು ಮಾಡಬೇಕಾಗತ್ತೆ, ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಹೀಗಾಗಿ ಆ ಒಂದು ತಯಾರಿಯಲ್ಲಿ ಮೊಮ್ಮಗನನ್ನು ಸಿದ್ಧಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು.